ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ SCK ವ್ಲಾಗ್ಸ್. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿರುವುದು ನಮ್ಮ ಕಂಪನಿಯಿಂದವೇ. ನೋಡ್ತಾ ಇರ್ಬೋದು, ಕಂಪನಿಯಲ್ಲಿದ್ದೇನೆ. ಅಲ್ಲಿ ವ್ಲಾಗ್ ಮಾಡುವಂತ ಅಂದ್ಕೊಂಡೆ ಅಲ್ಲಿ ಕುತ್ಕೊಂಡು, ಬಟ್ ಅಲ್ಲಿ ಹೆವಿ ಸೌಂಡ್ ಅಂತ ಅಂದ್ಕೊಳ್ಳಿ. ಹಕ್ಕಿರವೆ ಹಕ್ಕಿ ಇಟ್ಟೆಲ್ಲ ಮಾಡ್ತಾ ಇದ್ದಾರೆ. ಸೊ ಮಿಷನ್ ಹೆವಿ ಕರ 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 ಅಂತ ಸೌಂಡು. ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡಿದರೆ ನಿಮಗೆ ಸಹ ಅರ್ಥ ಆಗೋದಿಲ್ಲ, ಮತ್ತು ನನಗೆ ಮಾತಾಡಲಿಕ್ಕೆ ಸರಿ ಆಗೋದಿಲ್ಲ. ಹಾಗಾಗಿ ನಮ್ಮ ಐರಾವತ ಇವತ್ತು ಹೋಗಿದ್ದಾನೆ. ಎಲ್ಲಿಗೆ ಹೋಗಿದ್ದಾನೆ ಅಂತ ಹೇಳಿದರೆ ಉಜಿರಿಗೆ ಹೋಗಿದ್ದಾನೆ. ಎಂತಂತ ಹೇಳಿದರೆ ಸ್ವಲ್ಪ ಐಟಮ್ ತರಲಿಕ್ಕಿತ್ತು. ನಮ್ಮ ಇನ್ನೊಬ್ಬರು ಡ್ರೈವರ್ ಹೋಗಿದ್ದಾರೆ. ಸೊ ಅವರು ಈಗ ಹೋಗಿ ಬರ್ತಾರೆ. ನನಗೆಂತ ಕೆಲಸ ಇಲ್ಲ. ಈಗ ಬಂದು ಇಲ್ಲಿ ಆರಾಮ್ಸೆ ಅಲ್ಲಿ ಒಳಗೆ ಕಟ್ತಾ ಇದ್ದಾರೆ ಐಟಮು. ನಾನು ಇಲ್ಲಿ ಹೊರಗಡೆ ಬಂದು ವ್ಲಾಗ್ ಮಾಡ್ತಾ ಇರೋದು. ಒಂದು 2-3 ಮಳೆಗೆ ಯಾವ ಥರ ನೀರು ಬರ್ತಾವೆ ನೋಡಿ. ಎಲ್ಲಿಂದ ಬರೋದು ಮಾರೆ? ಅಲ್ಲಿಂದ ಬರೋದು ನೋಡಿ. ಬಟ್ ಇಲ್ಲಿ ಒಂದು ಅವಸ್ಥೆ ನೋಡಿ. ಮುಂಚೆ ಇಲ್ಲಿ ಒಂದು 2 ತಿಂಗಳ ಮುಂಚೆ ಇಲ್ಲಿ ಒಂದು ದೊಡ್ಡ ಮರ ಇತ್ತು, ಮತ್ತು ಈ ಕಡೆಲ್ಲ ಫುಲ್ ತೋಟ ಇತ್ತು, ಅಡಿಕೆ ಮರ ತೋಟಗಳು. ಅದನ್ನೆಲ್ಲ ಈಗ ಡೆಮಾಲಿಷ್ ಮಾಡಿ ಇಲ್ಲಿಂದ ರೋಡ್ ಮಾಡಿದ್ದಾರೆ ನೋಡಿ, ಕಾಂಕ್ರೀಟ್ ರೋಡು. ಎಲ್ಲಿ ತನಕ ಅಂತ ಹೇಳಿದರೆ ಗೊತ್ತಿಲ್ಲ, ಎಲ್ಲಿ ತನಕ ಅಂತೇಳಿ. ಬಟ್ ಇಲ್ಲಿ ಎಂಡ್ ಅಲ್ಲಿ ಕಾಣ್ತದೆ ನೋಡಿ, ಅಲ್ಲಿ ತನಕ, ಮನೆ ತನಕ ಕಾಂಕ್ರೀಟ್ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಮಾಡಿದ್ದಾರೆ ಮಾರೆ, ಉದ್ದೋಗಕ್ಕೂ ಮಾಡಿದ್ದಾರೆ. ಇಲ್ಲೆಲ್ಲ ತೋಟ ಇತ್ತು, ಡೆಮಾಲಿಷ್ ಮಾಡಿ. ಇದು ಕ್ವಾರ್ಟರ್ಸ್ ಏರಿಯಾ ಆಯಿತಾ. ಸೊ ಇಲ್ಲೊಂದು ರೋಡ್ ಮಾಡಿದ್ದಾರೆ. ಈಗ ನಮ್ಮ ಕೆಲಸ ಅಂತ ಹೇಳಿದರೆ ಐರಾವತನಿಗೆ ಸೆಲ್ಫ್ ಹೊಡಿಯೋದೆ 1 ವಾರ ಇತ್ತು, 5 ದಿವಸ ಆಯಿತು. ಲಾಸ್ಟಿಗೆ ಯಾವಾಗ ಗಾಡಿ ತಗೊಂಡೋದು ಅಂತ ಹೇಳಿದರೆ ಶನಿವಾರದ ದಿವಸ ತಗೊಂಡೋದದ್ದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿವಸ ಆಯಿತು. ಸೆಲ್ಫ್ ಇನ್ನೂ ಕೂಡ ಹೊಡಿಲಿಲ್ಲ. ಅದು ರನ್ನಿಂಗೇ ಇಲ್ಲ ಆ್ಯಕ್ಚುಲಿ, 2 ಲೈನ್ ಇರೋದ್ರಿಂದ. ಅದಕ್ಕೋಸ್ಕರ ಈಗ ಹೋಗಿ ನಮ್ಮ ಕೆಲಸ ಇರೋದು ಅಂತ ಹೇಳಿದರೆ ಗಾಡಿದು ಸೆಲ್ಫ್ ಹೊಡಿಬೇಕು. ಸೆಲ್ಫ್ ಹೊಡೆದು ಒಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆ ವಾರ್ಮಪ್ಪಲ್ಲಿ ಇಡಬೇಕು. ಯಾಕಂತೇಳಿದರೆ ಆಯಿಲೆಲ್ಲ ಕೆಳಗೆ ಹೋಗಿರ್ತದೆ, ಎಲ್ಲ ಕೆಳಗಡೆ ಇರ್ತದೆ. ಈಗ ಆನ್ ಮಾಡಿದರೆ ಸ್ವಲ್ಪ ಸ್ಟಾರ್ಟಲ್ಲಿ ಇಟ್ಟರೆ ಎಲ್ಲ ಲೆವೆಲ್ಗೆ ಸಿಗ್ತದೆ ಅಂತೇಳಿ ಆಯಿಲ್. ಬನ್ನಿ ಈಗ ಹೋಗಿ ಸೆಲ್ಫ್ ಹೊಡೆದು ವಾರ್ಮಪ್ಪಲ್ಲಿ ಇಡುವ ನಮ್ಮ ಅರ್ಜುನನ್ನು. ರಾಘಣ್ಣ ಇವತ್ತು ತುಂಬಾ ಖುಷಿಯಲ್ಲಿದ್ರೆ ಆಯ್ತು. ಯಾಕೆ ರಾಘಣ್ಣ ಖುಷಿಯಲ್ಲಿದ್ದದ್ದು? ಬೆಳಿಗ್ಗೆ ಬರುವಾಗ ಎಂತ ನಗು ಗೊತ್ತುಂಟ ಮುಖದಲ್ಲಿ. ಎಂತ ಕೇಳಿದೆ ನಿಲ್ಲಿ, ಎಂತಂತ ಕೇಳಿದಾಗ ಇವತ್ತು ಜುನೈದ್ ಇಲ್ಲ ಅಂತೆ, ಜುನೈದ್ ರಜೆ ಅಂತೆ. ಅದೇ ಲೈನಿಗೆ ಜುನೈದ್ ರಜೆ ಅಂತೆ. ಬಯ್ಯ ಯಾವುದ್ರಲ್ಲಿ ಹೋಗೋದು? ಬೆನ್ನಿ ಹತ್ರ ಹೋಗೋದು. ಇವರು ನನ್ನ ಹತ್ರ ಬರ್ತಾರೆ. ತುಂಬ ಖುಷಿಯಲ್ಲಿದ್ರು. ಇವತ್ತು ಬರುವಾಗ ಇವತ್ತು ಲೇಟ್ ಆಯ್ತು. ಇವರು ಎಂತ ಸಂಘದ್ದು ಮೀಟಿಂಗ್ ಇತ್ತ, ಹಾಗೆ ಇವರು ಲೇಟ್ ಆಗ್ತದೆ ಅಂತೇಳಿ ಅವರು ಬಂದಿರಲಿಲ್ಲ. ಅಲ್ಲಿ ಓನರ್ ಸಹ ಹೇಳಿಲ್ವ ನಿಮಗೆ ರಜೆ ಅಂತ ಹೇಳಿದ್ರಾ? ಹಾಂ, ಮತ್ತು ನೀವು ಖುಷಿ ಆದದ್ದು ಯಾಕೆ? ಮನೆ ಹತ್ರ ಇಳಿಬೋದು. ಇವತ್ತು ಲೋಕಲ್ ಲೈನ್ ಅಲ್ಲ, ಹಾಗೆ ಭಾರಿ ಸಾರಿ ಇದ್ದೀರಾ ನೀವು. ಹಾಂ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸಹ ಭಯ ಆಗ್ತದಲ್ಲ ಮಾರ್ರೆ.
ಈ ಜನರ ಹತ್ರ ಮಾತಾಡ್ಲಿಕ್ಕೆ ಭಯ ಆಗ್ತದೆ. ಯಾಕಂತ ಹೇಳಿದ್ರೆ ಬಂದಾಗ ಚೈನಿ ಕೊಡಿ ಎಂತ ನಾವು ಇಲ್ಲಿ ಪುಕ್ಸಟ್ಟೆ ಬಿದ್ದಿರೋದು. ಕೊರ್ಲೆ ದುಡ್ಡು ಕೊರ್ಲಿ ಈ ರಾಣು ಮಗೆ ಅಂಡ ಕೊರ್ಲೆ ತೂಕ ಅಲ್ಲ ಮಾರ. ಇಲ್ಲಿ ರೋಡ್ ಮಾಡಿದ್ದಾರೆ, ಎಂತ ಜನ ಇದು ಇದೆಂತ ಅವಸ್ಥೆ ಅಲ್ಲ. ಇಲ್ಲಿ ಈಗ ಆದ್ರೆ ರಸ್ತೆಯಲ್ಲಿ ದಾರಿ ಇದು ಗಾಡಿ ಹೋಗುದು ಹೇಗೆ? ಇದು ಚೇಂಬರ್ ತರವ ಈಗ ಗೋಂಕೂರು ಕಪ್ಪೆ ಬೊಳ್ಳಿ ಮಗ ಕಪ್ಪೆ. ಇಲ್ಲಿ ಕುತ್ಕೊಂಡ್ರೆ ಆಯ್ತು, ಚಂದ ಸ್ನಾನ ಮಾಡಿ ಹೋಗ್ಬೋದು. ಅಲ್ಲ ಈ ರಾಗಣ್ಣ ಎಲ್ಲಿ ಕೊಡ್ತಾ ಇರೋದು ಆಗದಿಂದ? ಎಲ್ಲಿ ಎಂತ ಕಾಮಗಾರಿ? ಎಂತ ಎಲ್ಲಿ ಉಂಟು? ಸೀಟ್ ಉಂಟಾ? ರಾಗಣ್ಣ ಮೆಲ್ಲೆ. ರಾಗಣ್ಣಂದು ರಾಗಣ್ಣ ಮೆಲ್ಲ ಮಾರ. ಓ ಒಡೆಗೆ ಸೈಪುನ ಬೋದು. ಅದು ಈತ ನಿಕ್ಲೋಡ ಹೋಗ್ನ ಹಂಚಿಡ್ದು ಒಳಗಡೆ ಸೀಟ್ ಹೊಟ್ಟೆ ಆಗಿದೆ ನೋಡಿ. ಅಲ್ಲಿ ಇದೆಲ್ಲ ನಮ್ಮದು ಕಂಪನಿ ಫುಲ್ ಸೀಟ್ ಇದ್ದಾಯ್ತಾ, ಎಲ್ಲ ಆ್ಯಂಗ್ಲರ್ ಎಲ್ಲ ಹಾಕಿ ಕುತ್ಕೊಳಿಸಿದ್ದ ಅದನ್ನೆಲ್ಲ ಸೀಟನ್ನೆಲ್ಲ. ವಿಷಯ ಏನಪ್ಪ ಅಂತ ಇದ್ದರೆ ಅಲ್ಲಿ ಅಂತ ಸೋರ್ತಾ ಉಂಟಂತೆ. ಅದಕ್ಕೋಸ್ಕರ ಇವರು ಎಲ್ಲಿಂದೆಲ್ಲ ಹೋಗ್ತಾ ಇದ್ದಾರೆ, ಎಲ್ಲಿಂದ ಹೋಗಿ ಎಲ್ಲಿ ಹತ್ತಾರ ಈಗ ಗೊತ್ತಾಗ್ತಾ ಇಲ್ಲ ಮಾರೆ. ಈ ರೋಡು ಅದೇ ನನಗೆ ಡೌಟ್ ಆಗ್ತಿದೆ, ಇದು ರೋಡ್ ಹೌದಾ ಮಾರೆ? ರೋಡ್ ಅಂತ ಹೇಳ್ತಾ ಇದ್ರು. ತೋಟಕ್ಕೆ ಹೋಗ್ಲಿಕ್ಕೆ ರೋಡ್ ಮಾಡಿದಂತೆ, ಈ ತೋಟ ಎಲ್ಲ ಸುತ್ತಲಿಕ್ಕೆ. ಬಟ್ ಇಲ್ಲಿ ಚೇಂಬರ್ ಹಾಕಿದ್ದಾರೆ. ಎಂತ ಮಣ್ಣು ಹಾಕ್ತಾರೆ ಅದರ ಮೇಲೆ, ಎಂತ ಅಂತ ಗೊತ್ತಿಲ್ಲಪ್ಪ. ಮಣ್ಣು ಹಾಕೋದ್ರೆ ಎಷ್ಟು ಬೇಕು ಮಾರೆ, ಇಲ್ಲಿ ಎಷ್ಟು ಆಳ ಉಂಟು ನೋಡಿ. ಹೇಗೆಂತ ಮಣ್ಣು ಹಾಕ್ತಾರೋ ದೇವ್ರಿಗೆ ಗೊತ್ತು. ಯಾರದು ಅಡಿಕೆ ಕದ್ಲಿಕ್ಕೆ ಬಂದದ್ದು? ಏಯ್ ಶೇ ಎಂತದನ್ನು? ಸೀಟನ್ನ? ಹೌದಾಯ್ತಿ ರಾಗಣ್ಣ. ಹೌದು, ಥ್ಯಾಂಕ್ ಯು ಅಂಡ. ನೀರಿಗೆ ಕಾಂಕ್ರೀಟ್ ಬಾವಿ. ಪೆರುಗುಡೆ ಮಾಟೆ ಮಾಡಿದಂತೆ ಹೌದಾ? ಜನ ಒಟ್ರಾಸಿ ಪೆದಂಬು ಮಾರೆ ಸಾವು ಮಾತಾಡಿದೆ. ಪೆದಂಬು ಬಜ್ಜಿ ಹಲ್ಕಟ್ಟು ಜನ ಸುಮಾರು ಆಯ್ತು ನೋಡಿ. ಫುಲ್ ಚೇಂಬರ್. ಅಂದಿ ಈಗ ಬಾದಾಮ್ ಮಾಲ್ಟ್ ಅಂತ ಮಲ್ಪರ ಬಂತು ನಮ್ಮ ಐರಾವತ ಬರ್ತಾ ಇದ್ದಾನೆ ನೋಡಿ. ಅವ್ರ ರನ್ನಿಂಗಲ್ಲಿ ಎಂಥದ ಒಂದು ಚಂದ ಮಾರೆ. ಇದೆಲ್ಲ ಈಗ ಲೋಡ್ ಆಗಿ ಬಂದದ್ದು, ಇದನ್ನು ಈಗ ಎಲ್ಲ ಖಾಲಿ ಮಾಡಬೇಕಷ್ಟೇ. ಒಳಗೆ ಕಟ್ಟಲಿಕ್ಕೆಲ್ಲ ಐಟಮ್ ಬೇಕಂತೆ. ಆಹಾ, ನೋಡುವಾಗ ಒಂಥರ ಪ್ರೀತಿ ಅಂದ್ಕೊಳ್ಳಿ. ನಾನು ಈ ಕಡೆದೊಂದು ಟೈರ್ ಚೇಂಜ್ ಮಾಡಿಸಬೇಕು. ಅದು ಮೊನ್ನೆಯಿಂದ ಚೇಂಜ್ ಮಾಡಿಸ್ತೇನೆ ಅಂತೇಳಿ 1 ವಾರ ಆಯಿತು. ಈಗ ಹೊಸ ಟೈರ್ ಬಂದಾದಮೇಲೆ ಇದನ್ನು ರಿಸಲ್ವ್ ಕೊಡಬೇಕಷ್ಟೇ. ನೋಡಿ, ಇವರು ನಮ್ಮ ಇನ್ನೊಬ್ಬರು ಡ್ರೈವರ್, ಇಬ್ಲಿಸ್ ಡ್ರೈವರ್. ಎಂತ ಲೇಟ್ ಅಂತ? ಲೇಟ್ ಯಾಕೆ? ಎಲ್ಲಿ ಹೋಗ್ಲಿಕ್ಕಿತ್ತು? ಎಲ್ಲ ತಿಂಡಿ ತಂದ್ರ? ಸರಿ, ಸುಮಾರು ಹೋಗಿ 1 ಗಂಟೆ ಆಯ್ತಲ್ಲ. 1-1.5 ಗಂಟೆ ಆಯ್ತು ಈಗ ಬಂದದ್ದು ಗಾಡಿ. ಇದನ್ನೀಗ ಖಾಲಿ ಮಾಡಬೇಕಷ್ಟೇ. ಖಾಲಿ ಮಾಡಿ ಆದಮೇಲೆ ನಮ್ಮ ಬೆಂಡಿ ಬಾಯಿ ಇವತ್ತು ಹೋಗ್ತಾ ಇದ್ದಾರೆ. ಅವ್ರು ಎಂತ ನಿಮ್ಗೆ ಎಂತ ಮಾರೆ ನಗಡ್ದು ಅಂತ ನೋಡು, ತಿಂಡಿ ತಂದಿದ್ದಾರೆ. ತಿಂಡಿ ತಂದಿದ್ರಲ್ಲ, ಇಲ್ಲಿ ಉಂಟು ನೋಡಿ. ಎಲ್ರಿಗೂ ತಿಂಡಿ ಬಂದಿದೆ ಇಲ್ಲಿ ಈ ಕಡೆಯಿಂದ. ಸೇಮೆ ದಡ್ಡಿ, ಪಲಾವು ಎಲ್ಲ ಪಲಾವ್ ಬಂದಿದೆ. 2-3 ಪಲಾವು. ನನಗೆ ಪಲಾವ್ ಬಿಟ್ಟರೆ ಬೇರೆ ಎಂತ ತಿನ್ನೋದಿಲ್ಲ. ನಾನು ಬೇಗ ಹೋಗಿ ಪಲಾವ್ ಎತ್ಕೊಳ್ತೇನೆ. ರಾಘು ಮಾಮ್ ಕಸ ಕರ್ತಾ ತೂ ಹಟ್. ಇದು ನಮ್ಮ ಪೆಟ್ಟು ರಾಘವ್ ಅಲ್ಲ, ಪೆಟ್ಟು ರಾಘವ್. ತಿಂಡಿ ಇರೋದಿಲ್ವಾ ನಿಮಗೆ? ಎಂತ ನಿಮಗೆ ಆಯ್ತಾ ಗೋಳಿ ಬಜ್ಜಿ ಆಯ್ತಾ?
ಬನ್ನಿ ಚಾ ಕುಡಿ ಹೋಗಿ. ಇಂಚಿನೇನು ಪುಣೆ ಒಳ್ಳೆ ರಾಗಣ್ಣನಿಗೆ ಪಲಾವ್, ನಮ್ಮ ಜುನೇದ್ ಅಣ್ಣನಿಗೆ ಎಂತ ಜುನೇದ್ ನೂಡಲ್ಸ್, ನಮ್ಮ ಬೆನ್ನಿ ಅಣ್ಣನಿಗೆ ಪಲಾವ್, ಅಭಿಷೇಕ್ ಬಚ್ಚನಿಗೆ ಎಂಥದ್ದು ಸೇಮಿಗೆ, ನನಗೆ ಸಹ ಪಲಾವ್. ನಮ್ಮ ಮ್ಯಾನೇಜರ್ ಒಬ್ಬರು ಇದ್ದಾರೆ ಮೂಲೆಯಲ್ಲಿ, ಅವ್ರಿಗೆ ಗೋಲಿ ಬಜೆ, ಅವ್ರ ಹತ್ರ ಗೋಲಿ ಬಜೆ ಇಲ್ಲ, ಅದಕ್ಕೆ ಗೋಲಿ ಬಜೆ